ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1018 ಪಾಯಿಂಟ್ಸ್ ಡೌನ್ ಆಗಿ 76,293 ಕ್ಲೋಸ್ ಆಗಿದೆ. ನಿಫ್ಟಿ 309 ಪಾಯಿಂಟ್ಸ್ ಡೌನ್ ಆಗಿ 23,071 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 577 ಪಾಯಿಂಟ್ಸ್ ಡೌನ್ ಆಗಿ 49,403 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ಪ್ರತಿ ಇಂಡಿಸಿಸ್ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಪ್ರತಿ ಒಂದು ಸೆಕ್ಟರು ನೋಡಿಕೊಂಡ್ರು ಎಬೌಟ್ 2% ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋ 1% ಕರೆಕ್ಟ್ ಆಗಿದೆ. ಇವತ್ತು ಹೈಯೆಸ್ಟ್ ಕರೆಕ್ಟ್ ಆಗಿರೋ ಇಂಡಿಸಿಸ್ ಯಾವುದು ಅಂತಂದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್. ಈ ಎರಡು ಇಂಡಿಸಿಸ್ ನೋಡಿಕೊಂಡ್ರೆ ಎಬೋ 3% ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಕರೆಕ್ಟ್ ಆಗೋದಕ್ಕೆ ತುಂಬಾ ಡೇಟಾ ಪಾಯಿಂಟ್ಸ್ ಇದ್ದಾವೆ. ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ತುಂಬಾ ಕರೆಕ್ಟ್ ಆಗಿದೆ. ಲಾರ್ಜ್ ಕ್ಯಾಪ್ಸ್ ಆದರೆ ಎಬೋ 10% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ ಎಬೋ 15% ಕರೆಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 19%ವರೆಗೂ ಕರೆಕ್ಟ್ ಆಗಿದೆ. ಮಾರ್ಕೆಟ್ ಈ ಥರ ಕರೆಕ್ಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸೇ ಇದೆ. ಅದಕ್ಕೋಸ್ಕರ ಇವಾಗ ರೀಸೆಂಟ್ ಟೈಮಲ್ಲಿ ನೀವು ಯಾರಾದರೂ ಮಾರ್ಕೆಟ್ ಒಳಗಡೆ ಎಂಟರ್ ಆಗಿದ್ರೆ ನಿಮ್ಮ ಪೋರ್ಟ್ಫೋಲಿಯೋಸ್ ಅಂತೂ ತುಂಬಾ ಫಾಲ್ ಆಗಿರುತ್ತೆ. ಅದ್ರ ಜೊತೆಗೆ ನೀವೇನಾದರೂ ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈಡ್ ಆಗಿ ಇಟ್ಕೊಂಡಿರಲಿಲ್ಲ ಅಂದರೆ ಲಾರ್ಜ್ ಕ್ಯಾಪ್ಗೆ ಎಷ್ಟು, ಮಿಡ್ ಕ್ಯಾಪ್ಗೆ ಎಷ್ಟು, ಸ್ಮಾಲ್ ಕ್ಯಾಪ್ಗೆ ಎಷ್ಟು ಅಂತ ಕ್ಲೀನಾಗಿ ಡಿವೈಡ್ ಮಾಡಿ ಇಟ್ಕೊಂಡಿರಲಿಲ್ಲ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋಸ್ ಇನ್ನೂ ಕರೆಕ್ಟ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ರೀಸೆಂಟ್ ಟೈಮಲ್ಲಿ ಎಂಟರ್ ಆಗಿರೋರು ಪೋರ್ಟ್ಫೋಲಿಯೋಸ್ ನೋಡಿಕೊಂಡ್ರೆ ನಿಯರ್ಲಿ 15 to 20% ಕರೆಕ್ಟ್ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಬರೀ ಮಿಡ್ ಕ್ಯಾಪ್ಸಲ್ಲಿ ಅಥವಾ ಸ್ಮಾಲ್ ಕ್ಯಾಪ್ಸಲ್ಲಿ ಅಥವಾ ಮೈಕ್ರೋ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋಸ್ ಅಂತೂ ನಿಯರ್ಲಿ 40 to 50% ಕರೆಕ್ಟ್ ಆಗಿರೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಹೇಳೋದೊಂದೇ, ಏನು ಗೊತ್ತಾ, ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಯಾರಿಗೆ ಗೊತ್ತಾ? ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ನೀವು ಲಾಂಗ್ ಟರ್ಮಲ್ಲಿ ತುಂಬಾ ಒಳ್ಳೆ ಕಂಪನೀಸ್ನ ಪಿಕ್ ಮಾಡಿ ವ್ಯಾಲ್ಯೂಷನ್ಸ್ ನೋಡಿಕೊಂಡು ಗ್ರೋತ್ ಪರ್ಸ್ಪೆಕ್ಟಿವ್ ನೋಡಿಕೊಂಡು ಇನ್ವೆಸ್ಟ್ ಮಾಡಿದ್ರೇ ನಿಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ವೆಲ್ತ್ ಜನರೇಟ್ ಆಗೋದು. ಅದು ಬಿಟ್ಟು ಯಾವುದೋ ಒಂದು ಕಂಪನೀಸಲ್ಲಿ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಕಮಿಂಗ್ ಟೈಮಲ್ಲಿ ಚೆನ್ನಾಗಿ ಬೆಳೆದೋಗುತ್ತೆ, ಯಾವುದೇ ಥರ ಕಂಪನಿ ಡೀಟೇಲ್ಸ್ ಏನೂ ತಿಳ್ಕೊಂಡಂಗೆ ಜಸ್ಟ್ ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡಿದ್ರೆ ಆ ಥರ ವರ್ಕ್ ಆಗಲ್ಲ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಪ್ರಾಪರಾಗಿ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರನೇ ಲಾಂಗ್ ಟರ್ಮ್ಗೆ ವರ್ಕ್ ಆಗೋದು. ಅದ್ರ ಜೊತೆಗೆ ನೀವು ಯಾರಾದರೂ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸ್ವಲ್ಪ ಕಂಪನೀಸ್ ರೆಕಮೆಂಡೇಷನ್ ಕೊಡ್ತಾರೆ ನೋಡಿ, ಆ ಥರ ಕಂಪನೀಸ್ನ ನೀವು ನೋಡಿ ಇನ್ವೆಸ್ಟ್ ಮಾಡಿದ್ರೂ ನೀವು ಇವಾಗ ಲಾಸಲ್ಲೇ ಇರ್ತೀರಾ. ಅದ್ರ ಜೊತೆಗೆ ರೀಸೆಂಟಾಗಿ IPOಸ್ಗೆ ಬಂದಿರೋ ಕಂಪನೀಸ್ ನೋಡಿಕೊಂಡ್ರು ಈ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದ್ದಾವೆ. ಅಂದರೆ IPO ಪ್ರೈಸಸ್ಗಿನ್ನ ಬಿಲೋಲಿ ಟ್ರೇಡ್ ಆಗ್ತಿರೋ ಕಂಪನೀಸ್ ಕೂಡ ತುಂಬಾ ಜಾಸ್ತಿ ಇದ್ದಾವೆ. ಮತ್ತು ಫ್ರೆಂಡ್ಸ್, ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಇವಾಗ ರೀಸೆಂಟಾಗಿ ಮ್ಯೂಚುವಲ್ ಫಂಡ್ಸ್ ಏನಿದ್ದಾವೆ, ಇವಾಗ ಮಾರ್ಕೆಟ್ ಇಷ್ಟು ಕರೆಕ್ಟ್ ಆಗಿದೆ ಅಲ್ಲ, ಅದರಿಂದ ಈ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಸಿಪ್ನ ಸ್ಟಾಪ್ ಮಾಡೋದಾಗಲಿ ಅಥವಾ ಮ್ಯೂಚುವಲ್ ಫಂಡ್ಸಿಂದ ಎಕ್ಸಿಟ್ ಆಗೋದಕ್ಕೆ ನೋಡ್ತಾರೆ ತುಂಬ ಜನ. ಆದರೆ ಎಂದೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಂದೇ ಆಗಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಿಪ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಯಾಕಂದರೆ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ, ಮಿನಿಮಮ್ 3 years ಇನ್ವೆಸ್ಟ್ ಮಾಡಿದ್ರೆ ಅಥವಾ 5 years ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಇರುತ್ತೆ. ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸ್ ಆಗಲಿ, ಮಿಡ್ ಕ್ಯಾಪ್ಸ್ ಆಗಲಿ, ಸ್ಮಾಲ್ ಕ್ಯಾಪ್ಸ್ ಆಗಲಿ ಎಲ್ಲನೂ 15 to 20% ಮಾತ್ರನೇ ಕರೆಕ್ಟ್ ಆಗಿರೋದು. ಅಥವಾ ಇನ್ನೂ ವರೆಸ್ಟ್ ಸಿನಾರಿಯೋ ನೋಡಿಕೊಂಡ್ರೆ ಇನ್ನೂ ಒಂದು 5% 10% ಮಾರ್ಕೆಟಲ್ಲಿ ಕರೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಫಾಲ್ನು ಒಂದು ಆಪರ್ಚುನಿಟಿ ಆಗಿ ತಗೊಳ್ಳಿ. ಅದಕ್ಕೋಸ್ಕರ ಸಿಪ್ನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ, ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡೋರು. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ಸೆಕ್ಟೋರಿಯಲ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಸೆಕ್ಟೋರಿಯಲ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋರು ಕಂಪ್ಲೀಟ್ ನಾಲೆಡ್ಜ್ ಇರಬೇಕು ಆ ಸೆಕ್ಟರಲ್ಲಿ. ಯಾಕಂದರೆ ಯಾವ ಟೈಮಲ್ಲಿ ಗ್ರೋ ಆಗುತ್ತೆ, ಯಾವ ಟೈಮಲ್ಲಿ ಸೆಕ್ಟರ್ ರೊಟೇಷನ್ ನಡೆಯುತ್ತೆ ಅಂತ ಪ್ರತಿಯೊಂದು ಅನಾಲಿಸಿಸ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಸೆಕ್ಟೋರಿಯಲ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದು. ಅದ್ರ ಜೊತೆಗೆ ಸೆಕ್ಟೋರಿಯಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಯಾವ ಟೈಮ್ಗೆ ನಾವು ಎಕ್ಸಿಟ್ ಆಗಬೇಕು ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ನಿಮ್ಮ ಓನ್ ಡಿಸಿಷನ್ನ ತೊಗೊಳ್ಳಿ. ಇವಾಗ ಮಾರ್ಕೆಟ್ ಏನೋ ಕರೆಕ್ಟ್ ಆಗೋಗಿದೆ, ಪೋರ್ಟ್ಫೋಲಿಯೋಸ್ ತುಂಬಾ ರೆಡ್ಡಲ್ಲಿದೆ ಅಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ಎಕ್ಸಿಟ್ ಆಗೋಕ್ಕೆ ಹೋಗಬೇಡಿ. ಅದರಿಂದ ತುಂಬಾ ದುಡ್ಡು ಲಾಸ್ ಆಗ್ತೀರಾ. ಮತ್ತು ಇವಾಗ ಪೋರ್ಟ್ಫೋಲಿಯೋಸ್ ಏನೋ ತುಂಬ ರೆಡ್ಡಲ್ಲಿದೆ ಅಂತ ತುಂಬಾ ಟೆನ್ಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಮಾರ್ಕೆಟ್ ಎಂದೋ ಒಂದಿನ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಸ್ ಕೂಡ ಮತ್ತೆ ಗ್ರೀನಲ್ಲಿ ನೋಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಲಾಂಗ್ ರನ್ನಲ್ಲಿ. ನಾನು ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ರೀಸೆಂಟ್ ಟೈಮಲ್ಲಿ ಅಂದರೆ ಲಾಸ್ಟ್ 1-2 yearsಲ್ಲಿ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಹೊಸದಾಗಿ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಥರ ಫಾಲ್ ಮಾರ್ಕೆಟಲ್ಲಿ ರೀಸೆಂಟ್ ಟೈಮಲ್ಲಿ ಎಂದೂ ನೋಡಿರಲಿಲ್ಲ. ಅದಕ್ಕೋಸ್ಕರನೇ ಈ ಥರ ಇಷ್ಟು ಡಿಟೇಲಾಗಿ ಹೇಳ್ತಾ ಇರೋದು. ಮತ್ತು ಇನ್ನೂ ಸ್ವಲ್ಪ ಜನ ಇನ್ವೆಸ್ಟರ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಮಾರ್ಕೆಟ್ ಏನೋ ಕರೆಕ್ಟ್ ಆಗೋಗಿದೆ, ಇವಾಗ ಬೈ ಮಾಡಿದ್ರೆ ನೆಕ್ಸ್ಟ್ 1 or 2 yearsಲ್ಲಿ ತುಂಬಾ ಪಾಸಿಟಿವ್ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಫ್ರೆಂಡ್ಸ್, ನಾನು ಇವಾಗೂ ಹೇಳ್ತಾ ಇದ್ದೀನಿ,
ಸ್ವಲ್ಪ ಇವಾಗ ಲಾರ್ಜ್ ಕ್ಯಾಪ್ಸಲ್ಲಿ ನೋಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸಲ್ಲಿ ಸ್ವಲ್ಪ ಬೆಟರ್ ವ್ಯಾಲ್ಯೂಯೇಷನ್ಸಲ್ಲಿ ಇದ್ದಾವೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಝೋನಲ್ಲೇ ಇದೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕರೆಕ್ಷನ್ ಆಗೋ ಚಾನ್ಸಸ್ ಏನಾದರೂ ಇದ್ದರೆ ವೆಯ್ಟ್ ಮಾಡಿ ನೋಡಿ. ಅದಾದಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತಗೊಳ್ಳಿ. ಮತ್ತು ನಾನು ಸಹ ಹೇಳ್ತೀನಿ, ಈ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇನ್ನೂ ಸ್ವಲ್ಪ ಕರೆಕ್ಟಾಗಿ ಯಾವುದಾದ್ರೂ ರಿವರ್ಸಲ್ ಆಗೋ ಡೇಟಾ ಪಾಯಿಂಟ್ಸ್ ಏನಾದರೂ ಸಿಕ್ಕಿದಾಗ ನಾನು ಸಹ ಹೇಳ್ತೀನಿ. ಇವಾಗ ಲಾರ್ಜ್ ಕ್ಯಾಪ್ಸ್ ಆಗಲಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆಗಲಿ ಇವಾಗ ಒಂದು ಒಳ್ಳೆ ಝೋನ್ ಬೈ ಮಾಡೋದಕ್ಕೆ ಅಂತ ನಾನು ಸಹ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಮಾರ್ಕೆಟಲ್ಲಿ ತುಂಬಾ ಅನ್ಸರ್ಟನಿಟೀಸ್ ಇದೆ. ಅದರಿಂದನೇ ಇವತ್ತು ಮಾರ್ಕೆಟಲ್ಲಿ ಈ ಥರ ಫಾಲ್ನ ನೋಡಿರೋದು. ಇವತ್ತು ಮಾರ್ಕೆಟ್ ಫಾಲ್ ಆಗಿರೋದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಮಾರ್ಕೆಟ್ ಫಾಲ್ ಆಗೋದಕ್ಕೆ ಮೊದಲನೇ ರೀಸನ್ ಏನು ಅಂತ ಅಂದರೆ, ಇವಾಗ ರೀಸೆಂಟ್ ಟೈಮಲ್ಲಿ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿರೋ ಸ್ಟೇಟ್ಮೆಂಟ್ಸೇ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್. ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೂ ಕೂಡ ಮಾತಾಡ್ಕೊಂಡ್ವಿ. ಸ್ಟೀಲ್ ಮೇಲೆ ಮತ್ತು ಅಲ್ಯೂಮಿನಿಯಂ ಮೇಲೆ 25% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನೋಡಿಕೊಂಡ್ರೆ ಮನಿ ಕಂಟ್ರೋಲಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದರೆ, US ವೈಟ್ ಹೌಸಲ್ಲಿ ಒಬ್ಬರು ಅಡ್ವೈಸರ್ ಇದ್ದಾರೆ. ಅವರು ಹೇಳ್ತಾ ಇರೋ ಪ್ರಕಾರ ಏನಿದೆ ಅಂತ ಅಂದರೆ, ಇಂಡಿಯಾ ಮೇಲಾದರೆ ಇನ್ನೂ ಟ್ಯಾಕ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಸಹ ಇವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತು ಅದಾದಮೇಲೆ ನಿನ್ನೆ ಆದರೆ ಸ್ಟೀಲ್ ಮೇಲೆ ಮತ್ತು ಅಲ್ಯೂಮಿನಿಯಂ ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದೆ ಅಲ್ಲ, ಅದಕ್ಕೆ ಯುರೋಪಿಯನ್ ಯೂನಿಯನ್ ಅವರು ನೀವೇನಾದರೂ ಈ ಥರ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ರೆ ನಾವು ಸಹ ನಿಮ್ಮ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ನೋಡೋಣ ಇದೆಲ್ಲ ಈ ಟ್ಯಾಕ್ಸಸ್ ಹಾಕೋದು ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅಂತ. ಈ ಥರ ಒಂದೊಂದು ಕಂಟ್ರಿ ಮೇಲೂ ನೀವು ಟ್ಯಾಕ್ಸಸ್ ಹಾಕಿದ್ರೆ ನಾವು ಟ್ಯಾಕ್ಸಸ್ ಹಾಕ್ತೀವಿ ಅನ್ನೋದು, ನಾವು ಟ್ಯಾಕ್ಸಸ್ ಹಾಕಿದ್ರೆ ನೀವು ಟ್ಯಾಕ್ಸಸ್ ಹಾಕ್ತೀವಿ ಅನ್ನೋದು, ಇದೇ ಥರ ಪ್ರತಿ ಒಂದು ಕಂಟ್ರಿನೂ ಈ ಥರ ಟ್ಯಾಕ್ಸಸ್ ಹಾಕ್ಕೊಂಡೇ ಹೋದರೆ ಇದು ಗ್ಲೋಬಲಿ ನೋಡಿಕೊಂಡ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮ್ಸಲ್ಲಿ ಇನ್ನೂ ಯಾವ ಥರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಅಂತ. ಮತ್ತು ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಇವಾಗ ಟ್ಯಾರಿಫ್ ಏನು ಇನ್ಕ್ರೀಸ್ ಆಗಿದೆ ಇದೆಲ್ಲ ಜಸ್ಟ್ ಬಿಗಿನಿಂಗ್ ಮಾತ್ರ, ಇನ್ನು ಕಮಿಂಗ್ ಟೈಮಲ್ಲಿ ಇನ್ನೂ ತುಂಬಾ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಅದರಿಂದನೇ ಮಾರ್ಕೆಟ್ಸ್ ಎಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಮಾರ್ಕೆಟಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ಏನಂತ ಅಂದರೆ, ಇವಾಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವಲ್ಲ, ಅದರಲ್ಲಿ ತುಂಬಾ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೂ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿರ್ಬೋದು. ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಹೇಳಿದ್ದೆ, ಈ ನಿನ್ನೆ ಆದರೆ ನಿಯರ್ಲಿ 300 ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದರಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 380 ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೂ ಸಹ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದೂ ನಿನ್ನೆ ಇವತ್ತು ಎಲ್ಲ ಮೋಸ್ಟ್ ಆಫ್ ದ ಕಂಪನೀಸ್ ಯಾವುವು ಅಂತಂದರೆ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸಲ್ಲಿರೋ ಕಂಪನೀಸೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋದು. ಅದರಿಂದನೂ ಇರ್ಬೋದು ಈ ಥರ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇರೋದು. ಮತ್ತು ಇವತ್ತು ಲಾರ್ಜ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 1% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ನಿಯರ್ಲಿ 3% ಕರೆಕ್ಟ್ ಆಗಿದೆ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಕಾಣ್ತಾ ಇದೆ. ಏನಂತ ಅಂದರೆ, ಇದುವರೆಗೂ ಮಾತಾಡ್ಕೊಂಡಂಗೆ ಒಂದು ರಿಸಲ್ಟ್ಸ್ ಅದಾದಮೇಲೆ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಎಸ್ ನಾರಾಯಣ್ ಅವರು ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಬಗ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಸಹ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಸೆಲ್ ಆಫ್ ನೋಡ್ಬೋದು. ಈ ಎಲ್ಲ ರೀಸನ್ಸಿಂದ ಇವತ್ತು ಮಾರ್ಕೆಟ್ ಕರೆಕ್ಟ್ ಆಗಿದೆ. ಮತ್ತು ಇವಾಗ ನೀವು ಕೇಳ್ಬೋದು, ಬರೀ ಮಾರ್ಕೆಟಲ್ಲಿ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನೋ ಇರೋದು, ಏನೇನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇಲ್ವಾ ಅಂತ ಕೇಳಿದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ಏನೇನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೆ ಅಂತ. ಮೊದಲನೇ ಪಾಸಿಟಿವ್ ಡೇಟಾ ಪಾಯಿಂಟ್ ಏನು ಅಂತ ಅಂದರೆ, ಇಷ್ಟು ದಿನ ನೋಡ್ತಾ ಇದ್ರೆ ರುಪಿ ತುಂಬಾ ವೀಕ್ ಆಗ್ತಾ ಇತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಲಾಸ್ಟ್ 2.5 ಇಯರ್ಸಲ್ಲಿ ನೋಡಿಕೊಂಡ್ರೆ ಒಂದೇ ದಿನ ರುಪಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅಂದರೆ ಇವತ್ತೊಂದೇ ದಿನ 65 ಪೈಸಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಎಗೇನೆಸ್ಟ್ ಡಾಲರ್. ಮತ್ತು ಇವತ್ತು ರುಪಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಚೆಕ್ ಮಾಡಿದಾಗ ನನಗೆ ಈ ಡೇಟಾ ಪಾಯಿಂಟ್ಸ್ ಕಾಣಿಸ್ತು. ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ರೀಸೆಂಟಾಗಿ RBI ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ಗೋಸ್ಕರ ತುಂಬಾ ಮೆಜರ್ಸ್ನ ತಂದರು. ಅದರ ಭಾಗವಾಗಿ ಇವತ್ತು VRR ಆಕ್ಷನ್ ನಡೆದಿದೆ 2 lakh crores. ಅದರಿಂದ ಸಹ ಇವತ್ತು ರುಪಿ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಏನಂತ ಅಂದರೆ, ಇವಾಗ ರೀಸೆಂಟಾಗಿ RBI ಅವರು ಹೇಳಿರೋ ಪ್ರಕಾರ OMO ಪರ್ಚೇಸಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಅದು ಎಷ್ಟು 20,000 crores 3 ಟ್ರೆಂಚಸಲ್ಲಿ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಆ 20,000 crores OMO ಪರ್ಚೇಸಸ್ ಏನಿದೆ ಅದನ್ನು ಇವತ್ತು ಡಬಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ 40,000 crores OMO ಪರ್ಚೇಸಸ್ ಮಾಡ್ತೀವಿ ಈ ಲಿಕ್ವಿಡಿಟಿ ಬೂಸ್ಟ್ಗೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದು ಯಾವಾಗ ನಡೆಯುತ್ತೆ ಅಂದರೆ 13th February ನಡೆಯುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಸಹ ಬ್ಯಾಂಕಲ್ಲಿ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತಾರೆ. ಇದಿಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್.
ಅದಾದಮೇಲೆ ಮಾರ್ಕೆಟಲ್ಲಿ ಇವಾಗ ಏನಾದರೂ ಡೇಟಾ ಪಾಯಿಂಟ್ ಇದೆಯಾ ಟ್ರ್ಯಾಕ್ ಮಾಡೋದಕ್ಕೆ ಅಂತ ನೋಡಿಕೊಂಡ್ರೆ ನಾಳೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಈ ಇನ್ಫ್ಲೇಷನ್ ಡೇಟಾ ಏನಾದರೂ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಪ್ಡೇಟ್ ಆದರೆ ಇದ್ರ ಇಂಪ್ಯಾಕ್ಟ್ ನಮಗೆ ಗುರುವಾರ ಇರುತ್ತೆ. ಅದ್ರ ಜೊತೆಗೆ ನಾಳೆ ರಾತ್ರಿನೇ US ಅಲ್ಲೂ ಕೂಡ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಎರಡು ಡೇಟಾ ಪಾಯಿಂಟ್ಸ್ ಗುರುವಾರ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಎರಡು ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಿ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಇಂಡಿಯಾದು CPI ಇನ್ಫ್ಲೇಷನ್ ಪ್ರಿವ್ಯೂ ಡೇಟಾ ಅಪ್ಡೇಟ್ ಆಗಿದೆ. ಇದರಲ್ಲಿ ನೋಡಿಕೊಂಡ್ರೆ ಇನ್ಫ್ಲೇಷನ್ ಆದರೆ 4.6% ಬರೋ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನೋಡೋಣ ನಾಳೆ ಇನ್ಫ್ಲೇಷನ್ ಎಷ್ಟು ಬರುತ್ತೆ ಅಂತ. ಒಂದು ವೇಳೆ ಇವ್ರ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಇನ್ಫ್ಲೇಷನ್ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬಂದರೆ ಮಾರ್ಕೆಟ್ ಇನ್ನೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ನೋಡೋಣ ಈ ಡೇಟಾಸ್ ಎಲ್ಲ ಯಾವ ಥರ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಮತ್ತೆ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತು ಒಂದೇ ದಿನ ನೋಡಿಕೊಂಡ್ರೆ 4,500 ಕೋಟಿ ಸೆಲ್ ಮಾಡಿದ್ದಾರೆ. DIs ಆದರೆ ಅದೇ ಥರ ಸಪೋರ್ಟ್ ಮಾಡಿದ್ದಾರೆ. ಇವತ್ತು 4,000 ಕೋಟಿ ಬೈ ಮಾಡಿದ್ದಾರೆ. FIs ಆದರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಈ ಥರ ಇಷ್ಟೊಂದು ಸೆಲ್ ಮಾಡ್ತಾ ಇರೋದಕ್ಕೇ ಮಾರ್ಕೆಟ್ಸ್ ಕೂಡ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ರುಪಿ ಕೂಡ ಅದಕ್ಕೋಸ್ಕರನೇ ವೀಕ್ ಆಗ್ತಾ ಇರೋದು. ನೋಡೋಣ ಕಮ್ಮಿಂಗ್ ಟೈಮಲ್ಲಾದರೂ FIs ಇದೇ ಥರ ಸೆಲ್ ಮಾಡ್ತಾರಾ ಅಥವಾ ಮತ್ತೆ ಬೈ ಸೈಡಿಗೆ ಬರ್ತಾರಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅದಾನಿ ಸ್ಟಾಕ್ಸ್ ನೋಡಿದ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಅದಾನಿ ಎಂಟರ್ಪ್ರೈಸಸ್ ಆದರೆ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಅದಾನಿ ಗ್ರೀನ್ ಎನರ್ಜಿ ಮತ್ತು ಅದಾನಿ ಪವರ್ ಇಷ್ಟು ಕಂಪನೀಸ್ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದೆ. ಇವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ 3 months ಬ್ಯಾಕ್ US ಅಲ್ಲಿ ಅದಾನಿ ಅವ್ರ ಮೇಲೆ ಅಲಿಗೇಷನ್ಸ್ನ ಮಾಡಿದ್ರು 250 crores ಬ್ರೈಬರಿ ಇಶ್ಯೂಸಲ್ಲಿ. ಆವಾಗ ಅದಾನಿ ಸ್ಟಾಕ್ಸ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗ್ತಾ ಬಂದವು. ಆ ಟೈಮಲ್ಲಿ ಅದಾನಿ ಸ್ಟಾಕ್ಸ್ ಎಲ್ಲ ನಿಯರ್ಲಿ 30 to 40% ಕರೆಕ್ಟ್ ಆದವು. ಆ ಅಲಿಗೇಷನ್ಸ್ ಭಾಗವಾಗಿ US ಅಲ್ಲಿರೋ ಪೊಲಿಟಿಷಿಯನ್ಸ್ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನ ಕ್ವಶನ್ ಮಾಡಿದೆ. ಈ ಅಲಿಗೇಷನ್ಸ್ ಅಲ್ಲಿ ಇವಾಗ ಏನೇನು ಪ್ರೂಫ್ ಸಿಕ್ಕಿದೆ ನಿಮಗೆ ಅಂತ ಎಲ್ಲ ಕ್ವಶನ್ ಮಾಡಿದ್ದಾರೆ. ಅದರಿಂದ ಇಂಡಿಯಾದಲ್ಲಿರೋ ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಬಂದಿದೆ. ಇವಾಗ ಈ ತರ ಗೌರ್ಮೆಂಟೇನೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನ ಕ್ವಶನ್ ಮಾಡ್ತಾ ಇದಾರಲ್ಲ, ಆ ಪಾಸಿಟಿವ್ ಮೂಮೆಂಟಮ್ ಇಂದ ಅದಾನಿ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಅದೇ ಪೊಲಿಟಿಷಿಯನ್ಸ್ ಇನ್ನೊಂದು ಸಹ ಹೇಳಿದ್ದಾರೆ. ಏನಂತ ಅಂದರೆ ಇವಾಗ ನೀವೇನಾದರೂ ಈ ಕೇಸ್ನ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಂಡಿಯನ್ ಅಥಾರಿಟೀಸ್ಗೆ ಈ ಕೇಸ್ನ ಒಪ್ಪಿಸ್ರಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಕರೆಕ್ಟಾಗಿ 10 ಗಂಟೆ 10:30 ಆ ಟೈಮಲ್ಲಿ ಅದಾನಿ ಗ್ರೂಪ್ ಚೇರ್ಮನ್ ಆದ ಗೌತಮ್ ಅದಾನಿ ಅವ್ರ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಇದೆ. ಏನಂತ ಅಂದರೆ ಇವರು ಕಮಿಂಗ್ ಟೈಮಲ್ಲಿ ಹೆಲ್ತ್ ಕೇರ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 6,000 crores ಇನ್ವೆಸ್ಟ್ ಮಾಡ್ತೀವಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ನ, ಮೆಡಿಕಲ್ ಕಾಲೇಜಸ್ನ ಓಪನ್ ಮಾಡ್ತೀವಿ. ಇವಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿ ನೋಡಿಕೊಂಡ್ರೆ 1000 ಬೆಡ್ಸಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಓಪನ್ ಮಾಡ್ತೀವಿ. ಅದಾದಮೇಲೆ ಮೆಡಿಕಲ್ ಕಾಲೇಜಸ್ನ ಕೂಡ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದೆಲ್ಲ ಮುಂಬೈಯಲ್ಲಿ ಮತ್ತು ಅಹಮದಾಬಾದಲ್ಲಿ ಪಾರ್ಟ್ನರ್ಶಿಪ್ ಬೇಸಿಸಲ್ಲಿ ಆಪರೇಷನ್ಸ್ಗೆ ತರ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೂ ಸಹ ಅದಾನಿ ಸ್ಟಾಕ್ಸ್ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಅದಾನಿ ಪವರ್ ಕೂಡ ಇವತ್ತು ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಬಾಂಗ್ಲಾದೇಶಿಂದ ಒಂದು ಅಪ್ಡೇಟ್ ಇದೆ. ಏನಂತ ಅಂದರೆ ಇವಾಗ ಒಂದು 3 months ಬ್ಯಾಕ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಅದಾನಿ ಪವರ್ ಅವರು ಬಾಂಗ್ಲಾದೇಶ್ಗೆ ಪವರ್ ಸಪ್ಲೈ ಮಾಡ್ತಾ ಇದ್ರು. ಆದರೆ ಬಾಂಗ್ಲಾದೇಶಿಂದ ಪೇಮೆಂಟ್ಸ್ ಟೈಮ್ಗೆ ಬರ್ತಾ ಇರಲಿಲ್ಲ. ಅವಾಗ ಡೆಟ್ ಅನ್ನೋದು ತುಂಬಾನೇ ಜಾಸ್ತಿ ಬೆಳೆದೋಗಿತ್ತು. ನಿಯರ್ಲಿ 600 to 700 crores ಬಾಂಗ್ಲಾದೇಶಿಂದ ಪೇಮೆಂಟ್ಸ್ ಬರಬೇಕಾಗಿತ್ತು. ಅವಾಗ ಡೆಟ್ಸ್ ಎಲ್ಲ ತುಂಬ ಜಾಸ್ತಿ ಬೆಳೆದೋಗಿತ್ತು ಅಂತ ಆ ಟೈಮಲ್ಲಿ ಮಾತಾಡ್ಕೊಂಡ್ವಿ. ಇವಾಗ ಬಾಂಗ್ಲಾದೇಶಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಆ ಪವರ್ ಸಪ್ಲೈ ಅಗ್ರಿಮೆಂಟ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಪ್ಡೇಟ್ ಬಂದಿದೆ. ಇವಾಗಿಂದ ಮತ್ತೆ 1600 megawatts ಪವರ್ ಸಪ್ಲೈ ಮಾಡಬೇಕು ಬಾಂಗ್ಲಾದೇಶ್ ಪವರ್ ಡೆವಲಪ್ಮೆಂಟ್ ಬೋರ್ಡ್ಗೆ ಅಂತ ಅಪ್ಡೇಟ್ ಬಂದಿದೆ. ಅದ್ರ ಜೊತೆಗೆ ಇವಾಗ ಡೆಟ್ಸ್ ಏನಿತ್ತೋ ಆ ಡೆಟ್ಸ್ನೆಲ್ಲ ಪ್ರತಿ ತಿಂಗಳು $85 million ಪೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಈ ಪವರ್ ಸಪ್ಲೈ ಅಗ್ರಿಮೆಂಟ್ನ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಬಾಂಗ್ಲಾದೇಶಿಂದ ಅಪ್ಡೇಟ್ ಬಂದಿದೆ. ಆದರೆ ಅದಾನಿ ಗ್ರೂಪಿಂದ ಇದ್ರ ಬಗ್ಗೆ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಬಂದಿಲ್ಲ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ಸ್ ಬರುತ್ತಾ, ಅಥವಾ ಮತ್ತೆ ಈ ಪವರ್ ಸಪ್ಲೈ ಅಗ್ರಿಮೆಂಟ್ ಏನಾದರೂ ರೀಸ್ಟಾರ್ಟ್ ಮಾಡಿದಾಗ ಅದರಿಂದ ಅದಾನಿ ಪವರ್ಗೆ ರೆವೆನ್ಯೂಸ್ ಅನ್ನೋದು ಮತ್ತೆ ರೀಸ್ಟಾರ್ಟ್ ಆಗುತ್ತೆ.
ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮ್ಮಿಂಗ್ ಟೈಮಲ್ಲಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಶೇರ್ ಮಾಡಿದ್ದಾರೆ ಮನಿ ಕಂಟ್ರೋಲ್ ಅವರು. ಇದರಲ್ಲಿ ಏನು ಡೇಟಾ ಇದೆ ಅಂತ ಅಂದರೆ, ಇವಾಗ ಫ್ರೆಂಡ್ಸ್ ನೀವು ಯಾರಾದರೂ ಈ SME IPOs ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಾಗಾದರೆ ಒಂದ್ಸಲ ಹುಷಾರಾಗಿ ಈ ಡೀಟೇಲ್ಸ್ನೆಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಯಾಕಂದರೆ ಇವಾಗ ಫಸ್ಟಲ್ಲಿ ನೋಡಿಕೊಂಡ್ರೆ SME IPOs ಮಾರ್ಕೆಟಿಗೆ ಬಂದಾಗ ಲಿಸ್ಟಿಂಗ್ ಗೇನ್ಸ್ ನೋಡಿಕೊಂಡ್ರೆ ಎಬೋ 100%, ಎಬೋ 150, 200% ಎಲ್ಲ ಲಿಸ್ಟಿಂಗ್ ಗೇನ್ಸ್ ಕೊಡ್ತಾ ಇದ್ವು. ಆ ಕಂಪನೀಸ್ ಎಲ್ಲ ಸ್ವಲ್ಪ ದಿನ ಆದಮೇಲೆ ತುಂಬಾ ಕರೆಕ್ಟ್ ಆಗ್ತಾ ಹೋದ್ವು. ಯಾಕಂದರೆ ಆ ಕಂಪನೀಸಲ್ಲೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರು ಹೇಳಿ? ಬರೀ ಲಿಸ್ಟಿಂಗ್ ಗೇನ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಮಾತ್ರನೇ ಇನ್ವೆಸ್ಟ್ ಮಾಡ್ತಾ ಇದ್ರು. ಆ ಕಂಪನಿ ಹೆಂಗಿದೆ, ಆ ಕಂಪನಿ ಬಿಸ್ನೆಸ್ ಹೆಂಗಿದೆ, ಅವ್ರು ಏನೇನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾವ ವ್ಯಾಲ್ಯೂಷನ್ಸಲ್ಲಿ IPOಗೆ ಬರ್ತಾ ಇದ್ದಾರೆ, ಮತ್ತು ಕಮಿಂಗ್ ಟೈಮಲ್ಲಿ ಗ್ರೋತ್ ಇರ್ಬೋದಾ ಇರಲ್ವಾ ಆ ಥರ ಏನೂ ಚೆಕ್ ಮಾಡ್ಕೊಂಡೆ ಜಸ್ಟ್ ಲಿಸ್ಟಿಂಗ್ ಗೇನ್ಸ್ಗೋಸ್ಕರ ಮಾತ್ರನೇ ಇನ್ವೆಸ್ಟ್ ಮಾಡ್ತಾಯಿದ್ರು. ಆವಾಗ ಲಿಸ್ಟಿಂಗ್ ಗೇನ್ಸ್ ಏನೋ ಚೆನ್ನಾಗಿ ಬರೋದು. ಅದಾದಮೇಲೆ ಸೆಬಿ ಹೊಸ ರೂಲ್ಸ್ನ ತಂದರು ಈ SME IPOಸ್ಗೋಸ್ಕರನೇ. ಅವಾಗಿಂದ ಸ್ವಲ್ಪ ಲಿಸ್ಟಿಂಗ್ ಗೇನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಯಿತು. ಆ ಥರ ಹೊಸ ರೂಲ್ಸ್ ತಂದಮೇಲೂ ಈ SME IPOs ಲಿಸ್ಟಿಂಗ್ ಗೇನ್ಸ್ ನೋಡಿಕೊಂಡ್ರೆ 90%ವರ್ಗೂ ಲಿಸ್ಟಿಂಗ್ ಗೇನ್ಸ್ ಕೊಡ್ತಾ ಇದ್ವು. ಅದಾದಮೇಲೆ 1 or 2 ಡೇಸ್ ಆದಮೇಲೆ ಶೇರ್ ಪ್ರೈಸ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗ್ತಾ ಬರ್ತಿತ್ತು. ಯಾಕಂದರೆ ಸ್ವಲ್ಪ ದೊಡ್ಡ ಪ್ಲೇಯರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದವರೆಲ್ಲ ಎಕ್ಸಿಟ್ ಆಗ್ತಾ ಇದ್ರು. ಆದರೆ ಅಂಥ ಟೈಮಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಅದರಲ್ಲೇ ಸಿಗಾಕೊಂತ ಇದ್ರು. ಅವಾಗ ಅವರು ತುಂಬಾ ಲಾಸಸ್ನ ಫೇಸ್ ಮಾಡ್ತಾ ಇದ್ರು. ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಈ ಕಂಪನೀಸ್ ನೋಡಿಕೊಂಡ್ರೆ ಈ ಕಂಪನೀಸ್ ಎಲ್ಲ 2024ಅಲ್ಲಿ SME ಸೆಗ್ಮೆಂಟಲ್ಲಿ ಲಿಸ್ಟ್ ಆಗಿರೋ IPOs ಇವು. ಇವಾಗ ಮೊದಲನೇ ಕಂಪ್ನಿ ನೋಡಿ, ವೆರಿಟಾಸ್ ಅಡ್ವರ್ಟೈಸಿಂಗ್. ಈ ಕಂಪನಿ ನೋಡಿಕೊಂಡ್ರೆ ಲಿಸ್ಟಿಂಗ್ ಗೇನ್ಸ್ ನೋಡಿ 129% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಆದರೆ ಒಂದ್ಸಲ ಈ ಕಂಪನಿ ಯಾವ ಪ್ರೈಸಲ್ಲಿದೆ ಅಂತ ಚೆಕ್ ಮಾಡಿ. ಈ ಕಂಪನಿ ಆಲ್ ಟೈಮ್ ಐಸ್ ಎಲ್ಲಿ ಟಚ್ ಆಗಿದೆ ಅಂದರೆ 235 ಅಲ್ಲಿಂದ ನೋಡಿಕೊಂಡ್ರೆ 67% ಕರೆಕ್ಟ್ ಆಗಿದೆ. ಇವಾಗ ಜಸ್ಟ್ 90 ರೂಪೀಸಲ್ಲಿ ಈ ಕಂಪನಿ ಟ್ರೇಡ್ ಆಗ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಬರೀ ಇದೊಂದೇ ಕಂಪನಿ ಅಂತ ಅಲ್ಲ, ತುಂಬಾನೇ SME ಸೆಗ್ಮೆಂಟಲ್ಲಿ ಯಾವ್ಯಾವ ಕಂಪನೀಸ್ ಲಿಸ್ಟ್ ಆಗಿದಾವೋ ಆ ಕಂಪನೀಸ್ ಎಲ್ಲ ನೋಡ್ಕೊಂಡ್ರು ಇವತ್ತು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅಂದರೆ ಆಲ್ ಟೈಮ್ ಐಸಿಂದ ಪ್ರತಿ ಕಂಪನಿನೂ 40%, 50%, 60%, 70% ಕೂಡ ಕರೆಕ್ಟ್ ಆಗಿರೋ ಕಂಪನೀಸ್ ಇದ್ದಾವೆ. ಇವಾಗ ಈ ಲಿಸ್ಟನ್ನು ನೋಡಿ, ತುಂಬಾ ಕಂಪನೀಸ್ ಕರೆಕ್ಟ್ ಆಗಿದ್ದಾವೆ. ಮತ್ತು ಇವಾಗ ಈ ವರ್ಷದಲ್ಲಿ ಅಂದರೆ ಜಾನ್ವರಿ ಫೆಬ್ರವರಿ ಈ 2 ಮಂತಲ್ಲೂ ಇನ್ನೂ ಸ್ವಲ್ಪ ಕಂಪನೀಸ್ ಎಲ್ಲನೂ ಲಿಸ್ಟ್ ಆಗಿದ್ದಾವೆ. ಆ ಕಂಪನೀಸ್ ಎಲ್ಲ ನೋಡ್ಕೊಂಡ್ರು ಇವಾಗ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ದಾವೆ. ಇವಾಗ ಈ ವರ್ಷದಲ್ಲಿ ನೋಡಿಕೊಂಡ್ರೆ ಒಂದ್ಸಲ ಲಿಸ್ಟಿಂಗ್ ಗೇನ್ಸ್ ಕೂಡ ನೋಡಿ ತುಂಬಾ ಕಮ್ಮಿ ಆಗ್ತಾ ಇದ್ದಾವೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನೆಗೆಟಿವ್ ಲಿಸ್ಟಿಂಗ್ ಗೇನ್ಸೇ ಕೊಟ್ಟಿದ್ದಾವೆ ತುಂಬಾ ಕಂಪನೀಸ್. ಯಾಕಂದರೆ ಇವಾಗ SME IPOs ಅಲ್ಲಿ ರೂಲ್ಸ್ ಅನ್ನೋದು ತುಂಬಾ ಚೇಂಜ್ ಮಾಡಾಕಿದ್ದಾರೆ ಸೆಬಿ. ಯಾಕಂದರೆ ಇದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ರಿಟೇಲ್ ಪಾರ್ಟಿಸಿಪೇಷನ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಇವಾಗ ಸೆಬಿ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ಕಂಪನೀಸ್ಗೆ ಮಾತ್ರನೇ ಈ IPOಸ್ಗೆ ಅಪ್ರೂವಲ್ ಕೊಡ್ತಾ ಇರೋದು. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಲಿಸ್ಟಿಂಗ್ ಗೇನ್ಸ್ ಕೂಡ ನೆಗೆಟಿವ್ ಆಗಿ ಇದೆ. ಅದಾದಮೇಲೆ ಲಿಸ್ಟ್ ಆದಮೇಲೆ ನೋಡಿಕೊಂಡ್ರು ತುಂಬಾ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇಲ್ಲಿ ನೋಡಿ 44% ಕರೆಕ್ಟ್ ಆಗಿದೆ, 43% ಕರೆಕ್ಟ್ ಆಗಿದೆ, ಇಲ್ಲಿ ನೋಡಿದ್ರೆ 45% ಕರೆಕ್ಟ್ ಆಗಿದೆ. ಲಿಸ್ಟ್ ಆದಮೇಲೂ ಈ ಥರ ಕರೆಕ್ಷನ್ನ ನೋಡ್ತಾ ಇದ್ದಾರೆ. ಯಾಕಂದರೆ ಇವಾಗ ನೋಡಿ ಇಲ್ಲಿ ನೆಗೆಟಿವ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದ್ದಾರಲ್ಲ, ನೆಗೆಟಿವ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟ ಮೇಲೆ ಇನ್ನೇನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಹೇಳಿ? ಲಿಸ್ಟಿಂಗ್ ಗೇನ್ಸ್ಗೋಸ್ಕರನೇ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವಾಗ ಯಾವುದೇ ಥರ ಲಿಸ್ಟಿಂಗ್ ಗೇನ್ಸ್ ಬರ್ದಿದ್ದಕ್ಕೆ ಲಿಸ್ಟ್ ಆದಮೇಲೆ ಎಲ್ಲನೂ ಸೆಲ್ ಮಾಡಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಕಂಪನೀಸ್ ಇನ್ನೂ ಕರೆಕ್ಟ್ ಆಗ್ತಾ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ನೀವು ಯಾರಾದರೂ ಈ SME IPOs ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಜೊತೆಗೆ ರಿಸ್ಕ್ ಎಷ್ಟಿರ್ಬೋದು ಅಂತ ಫಸ್ಟೇ ಅನಾಲಿಸಿಸ್ ಮಾಡಿ. ಫ್ಯೂಚರಲ್ಲಿ ಗ್ರೋತ್ ಯಾವ ಥರ ಇರ್ಬೋದು ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ಅದಾದಮೇಲೆ ಮಾತ್ರನೇ ಇನ್ವೆಸ್ಟ್ ಮಾಡಿ. ಅದು ಬಿಟ್ಟು ಬರೀ ಲಿಸ್ಟಿಂಗ್ ಗೇನ್ಸ್ಗೋಸ್ಕರ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಆ ಥರ ಇನ್ವೆಸ್ಟ್ ಏನಾದರೂ ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ನ ನೀವು ಲಾಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ SME IPOs ಅಲ್ಲಿ ನೋಡಿಕೊಂಡ್ರೆ ಎಬವ್ 1 ಲಕ್ಷ ಇವಾಗ ಮಿನಿಮಮ್ ಇನ್ವೆಸ್ಟ್ ಮಾಡಬೇಕು ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇವಾಗ 1 ಡೇ ಅಥವಾ 2nd ಡೇ ಇವಾಗ ಲಿಸ್ಟ್ ಆದಮೇಲೆ ಇವಾಗ ಲಿಸ್ಟಿಂಗ್ ಗೇನ್ಸ್ ಏನಾದರೂ ನೆಗೆಟಿವ್ ಆಗಿ ಲಿಸ್ಟ್ ಆದರೆ ಅವತ್ತಿಂದನೇ ಸೆಲ್ಲಿಂಗ್ ಶುರು ಆಗುತ್ತೆ. ಆವಾಗ ನೀವು ಸೆಲ್ ಮಾಡೋಕ್ಕೂ ಆಗಲ್ಲ, ಮತ್ತು ಹೋಗ್ಲಿ ಬಿಡು ಅಂತ ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ. ಇವಾಗ ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಪ್ರತಿದಿನ 10,000, 20,000, 30,000 ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇರುತ್ತೆ. ಮತ್ತು ಅದು ಬೌನ್ಸ್ ಬ್ಯಾಕ್ ಆಗುತ್ತಾ ಅಂದರೆ ಹೇಳೋಕ್ಕಾಗಲ್ಲ ಕಮ್ಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರ್ಬೋದು ಅಂತ. ಅದಕ್ಕೋಸ್ಕರ ನೀವು ಹುಷಾರಾಗಿರಿ. ಈ SME IPOs ಬಿಟ್ಟರೆ ಮತ್ತು ಮೇನ್ ಬೋರ್ಡ್ IPOs ನೋಡಿಕೊಂಡ್ರು ಇವಾಗ ತುಂಬಾ ಕಂಪನೀಸ್ ಲಿಸ್ಟ್ ಆಗಿದ್ದಾವಲ್ಲ, ಲಿಸ್ಟ್ ಆಗಿದ್ರೂ ಇವಾಗ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿರೋದಕ್ಕೆ ಇವಾಗ ಲಿಸ್ಟಿಂಗ್ ಪ್ರೈಸ್ಗಿನ್ನೂ ಎಲ್ಲನೂ ಬಿಲೋ ಅಲ್ಲೇ ಟ್ರೇಡ್ ಆಗ್ತಾ ಇದ್ದಾವೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಮಾರ್ಕೆಟ್ ಏನಾದರೂ ಬೌನ್ಸ್ ಬ್ಯಾಕ್ ಆಗಿದ್ರೆ ಅಟ್ಲೀಸ್ಟ್ ಈ ಕಂಪನೀಸ್ ಎಲ್ಲ ಮತ್ತೆ ಪಾಸಿಟಿವ್ ಆಗಿ ಟರ್ನ್ ಆಗುತ್ತಾ ಇಲ್ವಾ ಅಂತ.
ಇವಾಗೂ ನೀವು ಇನ್ವೆಸ್ಟ್ ಮಾಡಿರೋ IPOs ಏನಾದರೂ ನೆಗೆಟಿವ್ ಅಲ್ಲೇ ಇದ್ದರೆ ಸ್ವಲ್ಪ ದಿನ ನೋಡಿ ಬಿಸ್ನೆಸ್ ಯಾವ ಥರ ಇದೆ, ಗ್ರೋತ್ ಏನಾದರೂ ಇರುತ್ತಾ ಇರಲ್ವಾ ಅಂತ. ಆ ಥರ ಏನಾದರೂ ಗ್ರೋತ್ ಏನಾದರೂ ಇರುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ಅದೇ ಥರ ಆವ್ರೇಜ್ ಮಾಡ್ಕೊಳೋದು ಅಥವಾ ಇನ್ವೆಸ್ಟ್ ಮಾಡಿರೋದನ್ನು ಅದೇ ಥರ ಕಂಟಿನ್ಯೂ ಮಾಡೋದು ಏನಾದರೂ ಒಂದು ಡಿಸಿಷನ್ನ ತಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಎಸ್ಕಾರ್ಟ್ಸ್ ಕ್ಯೂಬೂಟಾ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 5%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಜಸ್ಟ್ ಇನ್ಲೈನ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ. ಆದರೆ ಇವರು ಎಬಿಟಾ ನೋಡಿಕೊಂಡ್ರೆ ಎಬಿಟಾದಲ್ಲಿ ಇಯರ್ ಆನ್ ಇಯರಲ್ಲಿ ಯಾವುದೇ ಥರ ಗ್ರೋತ್ನ ಪೋಸ್ಟ್ ಮಾಡಿಲ್ಲ. ಅದರಿಂದನೇ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಅವರಾದರೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ಈ ಕಂಪನಿ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಐಷರ್ ಮೋಟರ್ಸ್ ಈ ಕಂಪನಿ ಸಹ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ನಂಬರ್ಸ್ ನೋಡಿಕೊಂಡ್ರೆ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಾಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಾಗಲಿ ಓವರ್ ಆಲ್ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಅನಲಿಸ್ಟ್ ಎಸ್ಟಿಮೇಷನ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಈ ಎರಡೂ ರೀಸನ್ನಿಂದ ಇವತ್ತು ಶೇರ್ ಪ್ರೈಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಓವರ್ ಆಲ್ ನಂಬರ್ಸ್ ಪ್ರಕಾರ ನೋಡಿಕೊಂಡ್ರೆ ಬೆಟರ್ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಮತ್ತು ಆಮ್ಕೆ ಗ್ಲೋಬಲ್ ಅವರಾದರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 6100 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇನ್ನು ತುಂಬಾ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಸೇಲ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇವತ್ತು HBL ಇಂಜಿನಿಯರಿಂಗ್ ಈ ಕಂಪನಿ ನೋಡಿದ್ರಾ ಇಂಟ್ರಾಡೇ ಸೆಷನಲ್ಲಿ 15%ವರೆಗೂ ಫಾಲ್ ಆಗಿತ್ತು. ಯಾಕಂದರೆ ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರು ಬ್ಯಾಟ್ರಿ ಸೆಗ್ಮೆಂಟಲ್ಲಿ ತುಂಬಾ ಪ್ರಾಮಿನೆಂಟ್ ಪ್ಲೇಯರ್. ಇವರು ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಈ ಬ್ಯಾಟ್ರೀಸ್ ಎಲ್ಲ ತುಂಬಾ ಸೆಕ್ಟಾರ್ಸಲ್ಲಿ ಬಳಸ್ತಾರೆ. ಡಿಫೆನ್ಸಲ್ಲಿ ಬಳಸ್ತಾರೆ, ಟೆಲಿಕಾಮಲ್ಲಿ ಬಳಸ್ತಾರೆ, ಏರ್ಕ್ರಾಫ್ಟಲ್ಲಿ, ಇನ್ನು ತುಂಬಾ ಹಲವಾರು ಸೆಕ್ಟರ್ಸಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡೋ ಬ್ಯಾಟ್ರೀಸ್ನ ಬಳಸ್ತಾರೆ. ಇವರು ಕ್ವಾರ್ಟರ್ 3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ 25% ಡ್ರಾಪ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 20% ಡ್ರಾಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.